ಹಾಯ್, ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ದೀರಾ, ಇವತ್ತು ನನ್ನ ಮುಂದೆ ಇನ್ಫಿನಿಕ್ಸ್ ಸ್ಮಾರ್ಟ್ 7 ಸ್ಮಾರ್ಟ್ಫೋನ್ ಇರುವಂಥದ್ದು. ಈ ಸ್ಮಾರ್ಟ್ಫೋನ್ನ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ, ಇದು ಕೇವಲ 7,500 ಲಾಂಚ್ ಆಗಿರುವಂಥದ್ದು. ಈ ಪ್ರೈಸ್ ರೇಂಜಿಗೆ ಯುನೀಕ್ ಅನಿಸಿದ್ದು ನನಗೆ, ಇದರಲ್ಲಿ 6,000 mAh ಕೆಪಾಸಿಟಿಯ ಬ್ಯಾಟ್ರಿ ಇರುವಂಥದ್ದು, ಜೊತೆಗೆ 4 GB ರ್ಯಾಮ್ ಮತ್ತು 64 GB ಸ್ಟೋರೇಜು, ಜೊತೆಗೆ ಎಕ್ಸ್ಟೆಂಡೆಡ್ ರ್ಯಾಮ್ ಕೂಡ ಇರುವಂಥದ್ದು. ನೀವು 3 GB ರ್ಯಾಮನ್ನು ಎಕ್ಸ್ಟೆಂಡ್ ಕೂಡ ಮಾಡ್ಬೋದು, ಅಂದರೆ ಸ್ಟೋರೇಜನ್ನು ರ್ಯಾಮ್ ರೀತಿ ಯೂಸ್ ಮಾಡಿಕೊಡುತ್ತೆ. ಸೊ ಟೋಟಲ್ ಆಗಿ 7 GB ರ್ಯಾಮ್ ರೀತಿ ಕೆಲಸವನ್ನು ಮಾಡುತ್ತೆ. ಇದು ಈ ಸ್ಮಾರ್ಟ್ಫೋನ್ದು ಒಂದು ಯುನೀಕ್ ಫೀಚರ್ ಅಂತ ಅನ್ನಿಸ್ತು. ಜೊತೆಗೆ ಇದರಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಕೂಡ ಇರುವಂಥದ್ದು. ಈ ಪ್ರೈಸ್ ರೇಂಜಲ್ಲಿ ಮೋಸ್ಟ್ ಆಫ್ ದ ಫೋನ್ಗಳಲ್ಲಿ ಈ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಸಿಗೋದಿಲ್ಲ. ನಾನಂತೂ ಈ ಸ್ಮಾರ್ಟ್ಫೋನ್ ಅನ್ಬಾಕ್ಸ್ ಮಾಡೋದಕ್ಕೆ ಎಕ್ಸೈಟ್ ಆಗಿದ್ದೀನಿ. ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಪ್ರೈಸ್ ರೇಂಜಿಗೆ ಪರ್ಚೇಸ್ ಮಾಡ್ಬೋದಾ ತಿಳ್ಕೊತೀರ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡಿ. ಗಮನಿಸ್ತಾ ಇದ್ರೆ ಈ ಫೋನ್ನ ಬಾಕ್ಸ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಈ ಸ್ಮಾರ್ಟ್ಫೋನ್ ನಮಗೆ ನೋಡೋಕೆ ಸಿಗ್ತಾ ಇರುವಂಥದ್ದು. ಇದ್ರ ಮೇಲ್ಗಡೆ 6,000 mAh ಕೆಪಾಸಿಟಿಯ ದೊಡ್ಡ ಬ್ಯಾಟ್ರಿ ಅಂತ ಇದೆ. ಕೈಲಿ ಇಟ್ಕೊಂಡ್ರೆ ಒಂದು ರೀತಿ ಜಾಮೆಟ್ರಿ ಥರ ಅನ್ನಿಸ್ತಾ ಇದೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಈ ಫೋನ್ನ ಕೆಳಗಡೆ ನಮಗೆ 10 ವ್ಯಾಟ್ನ ಚಾರ್ಜರ್ ಸಿಗ್ತದೆ. ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆ ವಿಷಯ. ನಂತರ USB Type-C ಡಾಟಾ ಕೇಬಲ್ ಇರುವಂಥದ್ದು ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೊನ್ನೆ ಅನ್ಬಾಕ್ಸ್ ಮಾಡಿದಂಥ ಪೋಕೋ C55 ಕಿತ್ತೋಗಿರೋರು ಮೈಕ್ರೋ USB ಕೊಟ್ಟಿದ್ರು. ಈ ಇನ್ಫಿನಿಕ್ಸ್ ಅಂತ ಬ್ರ್ಯಾಂಡೆಡ್ Type-C ಪೋರ್ಟನ್ನು ಕೊಡ್ತಿರ್ಬೇಕಾದ್ರೆ ಅವ್ರಿಗೇನಾಗಿತ್ತು ಕೊಡೋದಕ್ಕೆ ಅಂತ ಗೊತ್ತಿಲ್ಲ. ಕ್ರೇಜಿ ವಿಷಯ, Type-C ಕೊಟ್ಟಿದ್ದಾರೆ. ನಂತರ ಒಂದು ಸಿಮ್ ಎಜೆಕ್ಷನ್ ಪಿನ್ ಇದೆ ಮತ್ತು ಅದರ ಕೆಳಗಡೆ ಒಂದು ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್. ನಂತರ ಕೊನೆಯದಾಗಿ ಒಂದು ಹಾರ್ಡ್ ಕೇಸ್ ಬ್ಯಾಕ್ ಕವರ್ನ ಕೊಟ್ಟಿದ್ದಾರೆ. ಯೂಶಲಿ ಈ ಪ್ರೈಸ್ ರೇಂಜಲ್ಲಿ ಮೋಸ್ಟ್ ಆಫ್ ದ ಬ್ರ್ಯಾಂಡ್ಗಳು ಯಾವುದೇ ಬ್ಯಾಕ್ ಕವರ್ನ ಕೊಡೋದಿಲ್ಲ ಬೆಲೆಯನ್ನು ಕಡಿಮೆ ಮಾಡೋದಕ್ಕೋಸ್ಕರ. ಇವರು ಬ್ಯಾಕ್ ಕವರ್ನೂ ಕೊಟ್ಟಿದ್ದಾರೆ ಮತ್ತು ಈ ಒಂದು ಫೋನ್ಗೆ ಸ್ಕ್ರೀನ್ ಗಾರ್ಡನ್ನು ಕೂಡ ಹಾಕಿದ್ದಾರೆ. ಸೂಪರ್ ಅನ್ನಿಸ್ತು. ಗಮನಿಸ್ತಾ ಇದ್ರೆ ಈ ಒಂದು ಸ್ಮಾರ್ಟ್ಫೋನ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಆಯಿತಾ, ಸ್ವಲ್ಪ ಹೆವಿ ಇದೆ, ಸ್ವಲ್ಪ ಜಾಮೆಟ್ರಿ ಬಾಕ್ಸ್ ಕೈಲಿ ಇಟ್ಕೊಂಡಂಗೆ ಆಗುತ್ತೆ. ಆಯಿತಾ, ದಪ್ಪನೂ ಇದೆ, ಸ್ವಲ್ಪ ದೊಡ್ಡದಾಗೂ ಇದೆ. ಸೊ ಈ ಸ್ಮಾರ್ಟ್ಫೋನ್ ಸುಮಾರು 207 ಗ್ರಾಮ್ ವೆಯ್ಟ್ ಇರುವಂಥದ್ದು ಮತ್ತು 9.4 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು. ಆಬ್ವಿಯಸ್ಲಿ ಈ ಸ್ಮಾರ್ಟ್ಫೋನಲ್ಲಿ ಬ್ಯಾಟ್ರಿ ಸ್ವಲ್ಪ ದೊಡ್ಡದಾಗಿರೋ ಕಾರಣ ಸ್ವಲ್ಪ ಫೋನ್ ಕೂಡ ತಿಕ್ಕಾಗಿದೆ ಅಂತ ಅನ್ಬೋದು. ಫ್ರಂಟಲ್ಲಿರುವಂಥದ್ದು ಗ್ಲಾಸು ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಆಗಲ್ಲ. ಅವರು ಸ್ಕ್ರೀನ್ ಗಾರ್ಡನ್ನು ಹಾಕಿದ್ದಾರೆ. ಸೊ ಒಂದು ಒಳ್ಳೆ ವಿಷಯ, ನಾವು ಸಪ್ರೇಟಾಗಿ ಸ್ಕ್ರೀನ್ ಗಾರ್ಡನ್ನು ಹಾಕುವಂಥ ಅವಶ್ಯಕತೆ ಇಲ್ಲ. ನಮಗೆ ಇಲ್ಲಿ ಟಿಯರ್ ಡ್ರಾಪ್ ನಾಚ್ ಸಿಗ್ತಾ ಇದೆ. ಬೆಸಲ್ ಎಲ್ಲ ಕಡೆ ಕಡಿಮೆನೂ ಇದೆ, ಬಾಟಮಲ್ಲಿ ಒಂದು ಸ್ವಲ್ಪ ದೊಡ್ಡದಾಗಿದೆ. ಈ ಪ್ರೈಸ್ ರೇಂಜಿಗೆ ಯಾವ ಫೋನ್ ತೊಗೊಂಡ್ರು ಕೂಡ ಹಿಂಗೆ ಇರುತ್ತೆ, ಪರವಾಗಿಲ್ಲ. ಫ್ರಂಟಿಂದ ಒಂದು ಲೆವೆಲಿಗೆ ಚೆನ್ನಾಗಿ ಕಾಣುತ್ತೆ. ಇನ್ನು ಈ ಫೋನ್ನ ಹಿಂದಕ್ಕೆ ಬಂತು ಅಂತ ಅಂದರೆ ಒಂಥರ ಡಿಫ್ರೆಂಟ್ ಟೆಕ್ಸ್ಚರ್ ಡಿಸೈನ್ ನಿಮಗೆ ಸಿಗ್ತಾ ಇದೆ. ಆಯಿತಾ, ಒಂಥರ ಮ್ಯಾಟ್ ಫಿನಿಶು, ಸ್ಮಡ್ಜಸ್ ಅಷ್ಟೊಂದು ಆಗೋದಿಲ್ಲ ಈ ಏರಿಯಾದಲ್ಲಿ. ಈ ಕ್ಯಾಮ್ರಾ ಸುತ್ತಮುತ್ತ ಹೆವಿ ಸ್ಮಡ್ಜಸ್ ಆಗುತ್ತೆ. ಅಲ್ಲಿ ನಿಮಗೆ ಗ್ಲಾಸಿ ಫಿನಿಶ್ ಕೊಟ್ಟಿದ್ದಾರೆ, ಹೆವಿ ಸ್ಮಡ್ಜಸ್ ಆಗುತ್ತೆ. ಒಟ್ಟಿಗೆ ಕೈಗೆ ಗ್ರಿಪ್ಪು ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಈ ಒಂದು ಟೆಕ್ಸ್ಚರ್ ಇರೋ ಕಾರಣ ಚೆನ್ನಾಗಿದೆ. ಹಿಂದ್ಗಡೆಯಿಂದ ಒಂದು ಲೆವೆಲಿಗೆ ಏನು ಹೆವಿ ಜಾಸ್ತಿ ದುಡ್ಡಿನ ಫೋನ್ ಅಂತ ಅನಿಸಲ್ಲ. ಆಯಿತಾ, ಚೀಪ್ ಅಂತಲೇ ಅನಿಸುತ್ತೆ, ಬಟ್ ಸ್ಟಿಲ್ ಪರವಾಗಿಲ್ಲ. ಈ ಪ್ರೈಸ್ ರೇಂಜಿಗೆ ಸಾಲಿಡ್ ಆಗೇ ಇದೆ. ಹಿಂದ್ಗಡೆ ನಿಮಗೆ 2 ಕ್ಯಾಮ್ರಾ ಸಿಗ್ತದೆ, ಡ್ಯುಯಲ್ LED ಫ್ಲ್ಯಾಶ್ ಇದೆ ಮತ್ತು ಫಿಂಗರ್ ಪ್ರಿಂಟ್ ಸೆನ್ಸಾರ್ ಕೂಡ ಹಿಂದೆನೇ ಇರುವಂಥದ್ದು. ಈ ಫೋನಲ್ಲಿ ನಿಮಗೆ ಪ್ಲಾಸ್ಟಿಕ್ ಫ್ರೇಮ್ ಸಿಗ್ತದೆ, USB Type-C ಪೋರ್ಟ್ ಇದೆ, ಹೆಡ್ಫೋನ್ ಜಾಕ್ಸ್ ಇದೆ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇರುವಂಥದ್ದು ಒಂದು ಒಳ್ಳೆ ವಿಷಯ. ಜೊತೆಗೆ ಈ ಫೋನಲ್ಲಿ ಫ್ರಂಟಲ್ಲಿ ನಮಗೆ ಫ್ಲ್ಯಾಶ್ ಕೂಡ ಸಿಗ್ತದೆ. ಮೋಸ್ಟ್ ಆಫ್ ದ ಬ್ರ್ಯಾಂಡ್ಗಳು ಈ ಒಂದು ಫ್ರಂಟ್ ಫ್ಲ್ಯಾಶನ್ನು ಕೊಡೋದಿಲ್ಲ. ಚೆನ್ನಾಗಿ ಬಿಲ್ಡ್ ಮಾಡಿದರೆ ಪರವಾಗಿಲ್ಲ. ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆಯ ಬಿಲ್ಡನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್ ಅಂತ ಅಂತೀನಿ. ಇನ್ನು ಈ ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ 6.6 ಇಂಚಿನ HD+ ರೆಸೊಲ್ಯೂಷನ್ ಹೊಂದಿರುವಂಥ IPS LCD ಡಿಸ್ಪ್ಲೇ. ಈ ಪ್ರೈಸ್ ರೇಂಜಿಗೆ ಯಾವ ಫೋನ್ ತೊಗೊಂಡ್ರು ಕೂಡ ಸಿಮಿಲರ್ ಡಿಸ್ಪ್ಲೇ ಇರುತ್ತೆ. 60 Hz, ಒಂದು ಲೆವೆಲಿಗೆ ಬ್ರೈಟ್ ಆಗಿದೆ, ಹೆವಿ ಬ್ರೈಟ್ ಅಲ್ಲ, ಒಂದು ಲೆವೆಲಿಗೆ ಬ್ರೈಟ್ ಆಗಿದೆ. ವ್ಯೂಯಿಂಗ್ ಆ್ಯಂಗಲ್ ಪರವಾಗಿಲ್ಲ. ಆಯಿತಾ, ಪರವಾಗಿಲ್ಲ, ಇದಕ್ಕಿಂತ ಚೆನ್ನಾಗಿರೋವಂಥದ್ದು ನೋಡಿದ್ದೀನಿ. ಒಟ್ಟಿಗೆ ಪರವಾಗಿಲ್ಲ, ಕಲರ್ಸ್ ಎಲ್ಲ ಚೆನ್ನಾಗಿದೆ, ವಿವಿಡ್ ಆಗಿದೆ ಒಂದು ಲೆವೆಲಿಗೆ. ಸೊ ಈ ಪ್ರೈಸ್ ರೇಂಜಿಗೆ ಓಕೆ ಅನ್ನಿಸ್ತು. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತ ಅಂದರೆ, ಸದ್ಯಕ್ಕೆ ಒಂದು ಸ್ಮಾರ್ಟ್ಫೋನ್ ಒಂದೇ ಒಂದು ವೇರಿಯಂಟಲ್ಲಿ ಲಾಂಚ್ ಆಗಿದೆ. 4 GB ರ್ಯಾಮ್ ಮತ್ತು 64 GB ಸ್ಟೋರೇಜು. ಈ ಪ್ರೈಸ್ ರೇಂಜಿಗೆ ಮೋಸ್ಟ್ ಆಫ್ ದ ಫೋನ್ಗಳಲ್ಲಿ ಈ ಒಂದು ಸ್ಪೆಸಿಫಿಕೇಶನ್ ಸಿಗಲ್ಲ ನಿಮಗೆ. 4 GB ರ್ಯಾಮು, 64 GB ಸ್ಟೋರೇಜು, 7,500 ಸೂಪರ್ ರೀಸೆಂಟ್ ಡೇಸಲ್ಲಿ. ಮುಂಚೆ ಎಲ್ಲ ಕೊಡ್ತಿದ್ರು, ಬಟ್ ರೀಸೆಂಟ್ ಡೇಸಲ್ಲಿ ತುಂಬ ಯುನೀಕ್ ಫೀಚರ್ ಅಂತ ಅನ್ನಿಸ್ತು. ಜೊತೆಗೆ ಇದರಲ್ಲಿ ಎಕ್ಸ್ಟೆಂಡೆಡ್ ರ್ಯಾಮ್ ಕೂಡ ಇದೆ. 3 GB ರ್ಯಾಮ್ ಎಕ್ಸ್ಟೆಂಡ್ ಆಗುತ್ತೆ, ಸ್ಟೋರೇಜನ್ನ ರ್ಯಾಮ್ ರೀತಿ ಯೂಸ್ ಮಾಡ್ಕೊಳ್ಳುತ್ತೆ. ಇದರಲ್ಲಿರುವಂಥ ರ್ಯಾಮ್ ಬಂದ್ಬಿಟ್ಟು LPDDR4X ರ್ಯಾಮ್ ಮತ್ತು ಸ್ಟೋರೇಜು
eMMC 5.1 ಸ್ಟೋರೇಜು, ಅದಕ್ಕಿಂತ ಜಾಸ್ತಿ ಈ ಬೆಲೆಗೆ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಇನ್ನು ಪ್ರೊಸೆಸರ್ ಬಗ್ಗೆ ಮಾತನಾಡ್ಬೇಕಂತಂದರೆ ಇದು ಅಂಥ ಒಳ್ಳೆ ಪ್ರೊಸೆಸರ್ ಏನೂ ಅಲ್ಲ ಆಯಿತಾ. ನಾನು AnTuTu Benchmark ಚೆಕ್ ಮಾಡಿದಂಗೆ ಸುಮಾರು 1,21,30,000 ತನಕ ರೇಟಿಂಗನ್ನು ಕೊಡಬಲ್ಲಂಥ ಸಾಮರ್ಥ್ಯನ ಹೊಂದಿರುವಂಥದ್ದು ಒಂದು ಎಂಟ್ರಿ ಲೆವೆಲ್ಲು. ಇದರಿಂದ ನೀವು ಹೆವಿ ಟಾಸ್ಕನ್ನು ಮಾಡೋದು ಕಷ್ಟ. ಒಂದು ಬೇಸಿಕ್ ವಾಟ್ಸಾಪು, ಯೂಟ್ಯೂಬು, ಫೋನ್ ಕಾಲ್ ಮಾಡೋದಕ್ಕೆ, ನಾರ್ಮಲ್ ಮೆಸೇಜಿಗೆ, ಇದನ್ನು ಬಿಟ್ಟರೆ ನೀವು ಹೆವಿ ಅಂತೂ ಮಾಡೋದಕ್ಕಾಗಲ್ಲ. ಒಂದು ಸ್ವಲ್ಪ ದಿನ ಮಾಡ್ಬೋದು, ಆಮೇಲೆ ಹೆವಿ ಲ್ಯಾಗ್ ಆಗಿ ಶುರುವಾಗುತ್ತೆ. ಸೊ ಬೇಸಿಕ್ ಅಪ್ಪ ಅಮ್ಮಂಗು, ಅಜ್ಜಿ ತಾತಂಗು ಕೊಡ್ಸೋಕ್ಕೆ ಈ ಫೋನ್ ನಂಗೆ ಅನ್ನಿಸ್ತಂಗೆ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ಸೊ ಈ ಬೆಲೆಗೆ ಪ್ರೊಸೆಸರ್ ಅಂತೂ ಅಂಥ ಪವರ್ಫುಲ್ ಆಗಿರುವಂಥದ್ದಲ್ಲ. ಹೆವಿ ಗೇಮ್ಸನ್ನಂತೂ ಆಡೋದಕ್ಕೆ ತುಂಬ ಕಷ್ಟ. ಆಡ್ಬೋದು, ಬಟ್ ಹೆವಿ ಕಷ್ಟ, ಹೆವಿ ಲ್ಯಾಗ್ ಆಗುತ್ತೆ. ಸೊ ಈ ಕಾರಣದಿಂದ ಸೊ ಪ್ರೊಸೆಸರ್ ಇಂಪ್ರೆಸಿವ್ ಅನ್ನಲ್ಲ, ಓಕೆ, ಈ ಪ್ರೈಸ್ ರೇಂಜಿಗೆ ಓಕೆ ಅಂತ ಅನ್ನಬೋದು. ಈ ಬೆಲೆಗೆ ಇದಕ್ಕಿಂತ ಚೆನ್ನಾಗಿರುವಂಥ ಪ್ರೊಸೆಸರ್ ಸಿಗುತ್ತೆ. ಮೊನ್ನೆ ಒಂದು ಮೋಟೋದು E13 ಅಂತ ಯಾವುದೋ ಒಂದು ಫೋನ್ ಅನ್ಬಾಕ್ಸ್ ಮಾಡಿದ್ದೆ. ಸೊ ಅದು ನೋಡಿ ಸಖತ್ತಾಗಿದೆ ಆ ಪ್ರೊಸೆಸರ್. ಅದನ್ನು ಕೊಟ್ಟಿದ್ರೆ ಬೆಂಕಿ ಇರುತ್ತೆ ನಂಗೆ ಅನ್ನಿಸ್ತಂಗೆ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡ್ಬೇಕಂತ ಅಂದರೆ ರೇರಲ್ಲಿ 2 ಸೆನ್ಸಾರ್ ಇದೆ. ಮೇನ್ ಸೆನ್ಸಾರ್ ಬಂದುಬಿಟ್ಟು 13 MP. ಸೊ ಇದು ತೆಗೆಯುವಂಥ ಫೋಟೋ ಚೆನ್ನಾಗಿದೆ, ಈ ರೇಟಿಗೆ ಚೆನ್ನಾಗಿದೆ ಆಯಿತಾ. ನೀವು ಹೆವಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕೆ ಹೋಗ್ಬಿಡಿ, ಬೆಲೆಗೆ ತಕ್ಕ ರೀತಿಯಲ್ಲಿದೆ. ಇನ್ನೊಂದು ಕ್ಯಾಮ್ರಾ ಕೊಟ್ಟಿದ್ದಾರೆ, ಡೆಪ್ ಸೆನ್ಸಾರು, ಮಾಡೋ ಕೆಲಸ ಇಲ್ಲ. ಒಟ್ಟಿಗೆ ರೇರ್ ಕ್ಯಾಮ್ರಾ ಅಂತೂ ಚೆನ್ನಾಗಿದೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ 5 MP ಫ್ರಂಟ್ ಕ್ಯಾಮ್ರಾ. ಇದು ಕೂಡ ಬೆಲೆಗೆ ತಕ್ಕ ರೀತಿಯಲ್ಲಿರುವಂಥದ್ದು. ಡೀಟೇಲ್ಸ್ ಪರವಾಗಿಲ್ಲ. ಲೋ ಲೈಟಲ್ಲಿ ಎರಡೂ ಸ್ಟ್ರಗಲ್ ಮಾಡುತ್ತೆ. ಈ ಪ್ರೈಸ್ ರೇಂಜಿಗೆ ನೀವು ಯಾವ ಫೋನ್ ತೊಗೊಂಡ್ರು ಕೂಡ ಇಷ್ಟೇ ಇರುತ್ತೆ, ಅಥವಾ ಇದಕ್ಕಿಂತ ಕೆಡದಾಗೆ ಇರುತ್ತೆ ಆಯಿತಾ. ಒಟ್ಟಿಗೆ ಕ್ಯಾಮ್ರಾ ಪರವಾಗಿಲ್ಲ ಅನ್ನಿಸ್ತು. ಫ್ರಂಟು ಮತ್ತು ಬ್ಯಾಕ್ ಎರಡು ಕೂಡ ಫುಲ್ HD ವಿಡಿಯೋ ರೆಕಾರ್ಡನ್ನು ಮಾಡುತ್ತೆ. ಸೊ ಕ್ಯಾಮ್ರಾ ಓಕೆ. ಇನ್ನು ಸೆಕ್ಯೂರಿಟಿ, ಈ ಒಂದು ಫೋನಲ್ಲಿ ಹಿಂದ್ಗಡೆ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಕೊಟ್ಟಿದ್ದಾರೆ, ನೋಡ್ತಾ ಇದ್ದೀರಾ. ಮೋಸ್ಟ್ ಆಫ್ ದ ಬ್ರ್ಯಾಂಡ್ಗಳು ಈ ಪ್ರೈಸ್ ರೇಂಜಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸಾರ್ನ ಕೊಡೋದಿಲ್ಲ. ಇವರು ಅಟ್ಲೀಸ್ಟ್ ಕೊಟ್ಟಿದ್ದಾರೆ, ಅದಕ್ಕೆ ಖುಷಿ ಪಡಬೇಕು. ಮತ್ತು ಇದರಲ್ಲಿ ಫೇಸ್ ಅನ್ಲಾಕ್ ಕೂಡ ಇದೆ. ಯೋಚನೆ ಮಾಡಿ ಅನ್ಲಾಕ್ ಮಾಡುತ್ತೆ, ಗಮನಿಸ್ತಾ ಇದ್ದೀರಾ. ಪರವಾಗಿಲ್ಲ, ಒಂದು ಲೆವೆಲಿಗೆ ಫಾಸ್ಟಾಗಿ ಅನ್ಲಾಕನ್ನು ಮಾಡ್ತಾ ಇದೆ. ಮತ್ತು ಈ ಒಂದು ಸ್ಮಾರ್ಟ್ಫೋನ್ ಆ್ಯಕ್ಚುಲಿ ಇಂಟ್ರೊಡಕ್ಟರಿ ಪ್ರೈಸ್ ಅಂತ ಬರೀ 7,300 ರೂಪಾಯಿಗೆ ಲಾಂಚ್ ಮಾಡಿದರು. ಈಗ ಬೆಲೆ ಸ್ವಲ್ಪ ಜಾಸ್ತಿ ಆಗಿದೆ. ಲಾಂಚ್ ಆಗಿ ಒಂದು 10 ದಿನ ಆಗಿದೆ ಅಷ್ಟೇ, ಜಾಸ್ತಿ ಆಗಿಲ್ಲ. ಈಗಲೂ ಕೂಡ ನೀವು 7,500 ರೂಪಾಯಿಗೆ ಈ ಸ್ಮಾರ್ಟ್ಫೋನ್ ಪರ್ಚೇಸ್ ಮಾಡ್ಬೋದು. ಇದರಲ್ಲಿ ನಮಗೆ 6,000 mAh ಕೆಪಾಸಿಟಿ ಬ್ಯಾಟ್ರಿ ಸಿಗ್ತದೆ. 6,000. ರೀಸೆಂಟ್ ಡೇಸಲ್ಲಿ ಈ ಪ್ರೈಸ್ ಅಂದಲ್ಲಿ ಮೋಸ್ಟ್ ಆಫ್ ದ ಬ್ರ್ಯಾಂಡ್ಗಳು ಬರೀ 5,000 ಕೊಡ್ತಾ ಇದ್ದಾರೆ. ಮುಂಚೆ ಎಲ್ಲ ಕೊಡೋರು 6,000-7,000 ಎಲ್ಲ ಕೊಡೋರು, ಬಟ್ ಈಗ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಸೊ ಈ ಬೆಲೆಗೆ ರೀಸೆಂಟಾಗಿ ಲಾಂಚ್ ಆಗಿರುವಂಥ ಅತಿ ದೊಡ್ಡ ಬ್ಯಾಟ್ರಿನ ಹೊಂದಿರುವಂಥ ಸ್ಮಾರ್ಟ್ಫೋನ್ ಅಂತ ಬೇಕಾದ್ರೆ ಅನ್ಬೋದು. 6,000 mAh ಕೆಪಾಸಿಟಿ ಬ್ಯಾಟ್ರಿ, ಸೂಪರ್. ಆರಾಮಾಗಿ ಮಾಡರೇಟ್ ಯೂಸಿಗೆ 1.5 ದಿನ ಅಂತೂ ಬರುತ್ತೆ. ಮತ್ತು ಬಾಕ್ಸ್ ಒಳಗೆ 10 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ. ಕೆಲವು ಬ್ರ್ಯಾಂಡ್ಗಳು ಈ ಪ್ರೈಸಲ್ಲಿ ಬರೀ 5 ವ್ಯಾಟನ್ನು ಕೊಟ್ಟಿರ್ತಾರೆ. ಇವರು 10 ವ್ಯಾಟನ್ನು ಕೊಟ್ಟಿರೋದು ಒಳ್ಳೆ ವಿಷಯ ಅಂತ ಅನ್ನಿಸ್ತು. ಇನ್ನು OS ಬಗ್ಗೆ ಮಾತನಾಡ್ಬೇಕಂತ ಅಂದರೆ ಇದರಲ್ಲಿ Android 12ನ ಬೇಸ್ ಮಾಡಿ ಆಗ್ತಿರುವಂಥ XOS, ಇನ್ಫಿನಿಕ್ಸ್ ಅವ್ರದೇ Android 12 ಇದೆ ಅಲ್ವಾ, ಅದಕ್ಕೆ ಖುಷಿ ಪಡಬೇಕು. ಇದು ನಾರ್ಮಲ್ ವರ್ಷನ್ನು, ಗೋ ಎಡಿಷನ್ ಅಲ್ಲ, ನಾರ್ಮಲ್ ವರ್ಷನ್ನು. ಸೊ ಪರವಾಗಿಲ್ಲ, ಒಂದು ಲೆವೆಲ್ಗೆ ಈ ಪ್ರೈಸ್ ರೇಂಜಿಗೆ ಸ್ಮೂತಾಗಿ ಕೆಲಸವನ್ನು ಮಾಡ್ತಾ ಇದೆ. ಸೊ ನೋಡಿ, ಅಪ್ಪ ಅಮ್ಮ ಕೊಡ್ಸೋಕ್ಕೆಲ್ಲ ಓಕೆ. ನಿಮ್ಮದು ಹೆವಿ ಯೂಸರ್ ಅಂತ ಅಂದರೆ ಕಷ್ಟ ಆಗ್ಬೋದು. ನಿಮಗೆ ಸ್ಟಾರ್ಟಿಂಗ್ ಚೆನ್ನಾಗಿರ್ಬೋದು, ಬಟ್ ಯೂಸ್ ಮಾಡ್ತಾ ಲ್ಯಾಗಿ ಅನಿಸ್ಬೋದು. ಕೆಲವೊಂದು ಬೇಡದೋರಂಥ ಅಪ್ಲಿಕೇಶನ್ ಎಲ್ಲ ಇನ್ಸ್ಟಾಲ್ ಮಾಡಿಕೊಟ್ಟಿದ್ದಾರೆ, ಅದು ನೀವು ಅನ್ಇನ್ಸ್ಟಾಲ್ ಮಾಡ್ಕೊಂಡ್ರೆ ಒಳ್ಳೆಯದು. ಇನ್ನು ಸ್ಪೀಕರು, ಮೋನೋ ಸ್ಪೀಕರು, ಬಾಟಮ್ ಫೈರಿಂಗು, ಸ್ಪೀಕರ್ ಕ್ಲಾರಿಟಿ ಪರವಾಗಿಲ್ಲ, ಒಟ್ಟಿಗೆ ಜೋರಾಗಂತೂ ಕೇಳುತ್ತೆ. ಇನ್ನು ಕನೆಕ್ಟಿವಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಫೋನಲ್ಲಿ ಬರೀ ಸಿಂಗಲ್ ಬ್ಯಾಂಡ್ ವೈಫೈ ಇದೆ. 5 GHz ಸಪೋರ್ಟ್ ಆಗಲ್ಲ, ಬರೀ 2.4 GHz ವೈಫೈ ಸಪೋರ್ಟ್ ಆಗುತ್ತೆ, ಬೇಜಾರಾಗುವಂಥ ವಿಷಯ. ಮತ್ತು ಬ್ಲೂಟೂತ್ 4.2 ಕೊಟ್ಟಿದ್ದಾರೆ, ಹಳೆ ವರ್ಷನ್ನು. ಕನೆಕ್ಟಿವಿಟಿ ಓಕೆ, 4G ಫೋನು. ಸೊ ಏರ್ಟೆಲ್ ಜಿಯೋ ಎರಡನ್ನೂ ಕೂಡ ಯೂಸ್ ಮಾಡ್ಬೋದು. ಸೊ ಓಕೆ ಅಂತೀನಿ. ನನಗನ್ನಿಸ್ತಂಗೆ ಇದರಲ್ಲಿ ಪ್ರೊಸೆಸರ್ ಒಂದು ಚೆನ್ನಾಗಿಲ್ಲ ಅನ್ನೋದು ಬಿಟ್ಟರೆ ಉಳಿದಿದ್ದೆಲ್ಲ ಸ್ಪೆಸಿಫಿಕೇಶನ್ ಒಂದು ಲೆವೆಲಿಗೆ ಸುಮಾರಾಗೇ ಇದೆ. ಈ ಬೆಲೆಗೆ ಎಲ್ಲ ಕೊಟ್ಬಿಡೋದು ಒಂದು ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಸೊ ಈ ರೇಟಿಂಗ್ ನಾವು ಅದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಕೂಡ ಮಾಡೋದಕ್ಕಾಗಲ್ಲ. ಮೋಸ್ಟ್ ಆಫ್ ದ ಬ್ರ್ಯಾಂಡ್ಗಳು ಈ ಪ್ರೈಸ್ ರೇಂಜಲ್ಲಿ ಒಂದು ಪ್ರೊಸೆಸರ್ ಚೆನ್ನಾಗಿ ಕೊಡ್ತಾರೆ, ಉಳಿದ ಸ್ಪೆಸಿಫಿಕೇಶನ್ ಕಡಿಮೆ ಮಾಡ್ತಾರೆ, ಅಥವಾ ಪ್ರೊಸೆಸರ್ ಕಡಿಮೆ ಮಾಡಿ ಉಳಿದ ಸ್ಪೆಸಿಫಿಕೇಶನ್ ಜಾಸ್ತಿ ಮಾಡಿರ್ತಾರೆ, ಏನಾದರೂ ಒಂದು ಕಡಿಮೆ ಮಾಡಿರ್ತಾರೆ. ಸೊ ಇದು ಕೂಡ ಅದೇ ರೀತಿ ಇದೆ. ಒಂದು ಒಳ್ಳೆ ಆಪ್ಷನ್ ಅಂತೂ ಆಗ್ಬೋದು, ಬೆಸ್ಟ್ ಆಪ್ಷನ್ ಅಂತ ಅನ್ನಲ್ಲ, ಒಂದು ಒಳ್ಳೆ ಆಪ್ಷನ್ ಆಗ್ಬೋದು ನಂಗೆ ಅನ್ನಿಸ್ತಂಗೆ ಇದು.
ನಿಮಗೆ ಈ ಸ್ಮಾರ್ಟ್ಫೋನ್ ಬಗ್ಗೆ ಏನನ್ಸುತ್ತೆ, ಈ ಜಾಮೆಟ್ರಿ ಬಾಕ್ಸ್ ಬಗ್ಗೆ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ. ನಿಮಗೆ ಈ ಒಂದು ವಿಡಿಯೋ ಇಂಟ್ರೆಸ್ಟಿಂಗ್ ಅನಿಸ್ತು, ಹೊಸ ವಿಷಯ ತಿಳ್ಕೊಂಡ್ರೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.